ಆಕಿ ನಮ್ಮ ಮಗಳನ್ನ ಹೆದರ್ಸಿ ಬೆದರ್ಸಿ ತಗೊಂಡು ಹೋದ್ರಿ ಸರ್ ಅವರು. ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಷ್ಟ ಆಗೋದಿಲ್ಲ ಬೇಡ ಅಂದೀವ್ರಿ. ಅನ್ನ ಕಾಲಿನೂ ಏನಾರ ಆದ್ರೆ ನಮಗೆ ಗೊತ್ತಿಲ್ಲ ಅಂದ್ರಿ. ಯಾಕೆ ಹಂಗೆ ಮಾಡ್ತೀರಿ ಬೇಡ್ರಿ, ನಮ್ಮ ಮಗಳು ನಮ್ಮ ಮನ್ಯಾಗ ಇರಲಿ, ನಿಮ್ಮ ಮಗ ನಿಮ್ಮ ಮನ್ಯಾಗ ಇರಲಿ ಅಂದಿವ್ರಿ. ಅವ್ರ ತಂದೆ ತಾಯಿ ಬಂದಾಗ ಅವ್ರೇನಂದ್ರೆ ಮುಂದೆ ಏನಾರ ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆತವ್ರಿ, ನಿಮ್ಮಗ್ ನೀವು ಬುದ್ಧಿ ಹೇಳ್ರಿ, ನಮ್ಮಗ್ ನಾವು ಬುದ್ಧಿ ಹೇಳ್ತೇವೆ ಅಂದಿವ್ರಿ. ಅವ್ರ ಖಜಾನಾರಪ್ಪ ಅವ ರೀ. ಅದಕ್ಕೆ ಅವ ವಿಡಿಯೋ ಮಾಡ್ತಾನ್ರಿ ಸರ್, ರೀಲ್ಸ್ ಮಾಡ್ತಾರ್ರಿ. ಅದಕ್ಕೆ ನಮ್ಮ ಮಗಳು ತಂಗಿ ಸರ ನಡ್ಕೊಂಡಿದ್ದನ್ರಿ ಅವ. ಹಂಗಾರ ನಮ್ದು ಒಂದು ಫ್ಯಾಮ್ಲಿ ಬಿಡ, ನಿಮ್ದು ಫ್ಯಾಮ್ಲಿ ಅಂತ ನಾವ್ ಯಾಕ ಚಂದಾಗಿ ಹೊಂಟಿದ್ದೀವ್ರಿ. ಅವ ಹಿಂಗ ಮೋಸ ಮಾಡಿ ನಮ್ಮ ಮಗಳನ್ನ ತಗೊಂಡ್ ಹೋಗ್ಬಿಟ್ಟಾನ್ರಿ ಸರ್. ಅಂದ್ರೆ ಹಿಂಗ್ ರೀಲ್ಸ್ ಮಾಡ್ಕೊತ ಇಡ್ಬೇಕ ಕರಿತಿದ್ರಿ ಸರ್. ಫಸ್ಟಿಗೆನ ಆಕಿ ಯೂಟ್ಯೂಬ್ನ್ಯಾಗ ಹಿಡಿಯೋದಾಗ ನೋಡಿ ಇದು ಮಾಡ್ಯಾಳ್ರಿ. ಹಂಗಾರ ಅವರು ನಮ್ಮ ಮನಿ ಬರತ್ತಿದ್ರಿ, ನಾವು ಅವ್ರ ಮನಿಗ್ ಹೋಗಿದ್ದೀವ್ರಿ. 2-3 ವರ್ಷ ಆತ್ರಿ ಸರ್. ಹಂಗಾಗುತ್ತಿಗೆ ಹಂಗಾರ ತಂಗಿ ಸರ ನಡ್ಕೋತಾನ ಬಿಡ ಅಣ್ತಂಬ್ರ ಸರ ಅಂತೇಳಿ ನಾವು ಇದು ಮಾಡಿದೀವ್ರಿ. ಲಾಸ್ಟಿಗೆನ ಆಕಿನ ಮೋಸ ಮಾಡಿ ಓದ ಬಿಟ್ಟಾರಿ ಅವ. 27ನೇ ತಾರೀಕಿಗೆ ಹೋಗ್ಯಾನ್ರಿ. 6ನೇ ತಿಂಗಳದಾಗ್ರಿ. ಮತ್ತ 5ನೇ ತಿಂಗಳದಾಗ ಲಗ್ನ ಆಗಿ ಬಂದಾರ್ರಿ. ಆಗಿ ಬಂದ ಮನ್ಯಾಗ 20 ದಿನ ಅದಾರ್ರಿ. ನಮ್ಮ ಮಗಳು ನಮಗ್ ಹೇಳಿಲ್ರಿ, ಹೇಳ್ಬೇಡ ಅಂತ ಆಕಿಗೆಲ್ಲ ಹೇಳ್ಬಿಟ್ಟಾರಿ. ನಮ್ ಕೂಡ ರೀಲ್ಸ್ ಮಾಡೋದು ಎಲ್ಲ ಮಾಡೋದು ಮಾಡ್ಯಾಳ್ರಿ. ಆಕಿ ಮಾಡೋತಿಗೆನ 27ನೇ ತಾರೀಕಿಗೆ ಹೇಳ್ದಕ್ಕೆದ ಕಾಜಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ಯಾನತ್ರಿ. ಹೋದ್ಗಳಿಯಾಕ ನಾವು ಹೋಗ್ಬಾರ್ದವ ನೀನು ಅಂತಂದ ನಾ ಫೋನ್ಯಾಗ ನಮ್ಮ ಕಷ್ಟದಾಗ ನಮ್ಮ ದುಃಖದಾಗ ಇದ್ದೀವ್ರಿ ನಾವು. ನೀ ಆಕೆ ಏನಂದ್ರಿ, ದೊಡ್ಡ ದೊಡ್ಡ ವ್ಯಕ್ತಿ ಇದು ಅದಾನ ಕೊಡ್ತಾನೆ ನೋಡಿ ಕಾಜಾನ ಕೈಯಾಗ ಅಂದ್ ಮರ್ದಿನ ಫೋನ್ ಹಚ್ಚಿ ಕೊಟ್ಲರಿ. ಅವ್ ಕಮಿಷನರ್ಗೂ ಅವಂಗ ಇದು ಅದಾರ, ಪೊಲೀಸರಿಗೂ ಫೋಟೋ ನೋಡಿ ಇಲ್ಲಿ ನೀನು ಅಂತೇಳಿ ಅಂದ. ಅವೇನಂದರಿ, ನಿಮ್ಮನ್ನ ನೋಡ್ರಿ ದೊಡ್ಡ ದೊಡ್ಡ ವ್ಯಕ್ತಿ ನಮಗೆಲ್ಲ ಬೆಂಬಲ ಅದಾರ, ನೀವು ಸುಮ್ಮನೆ ಇರ್ತಿದ್ರ ಇರ್ರಿ, ಇಲ್ಲಾರ ನಿಮ್ಮನ್ನ ಎಲ್ಲಾರನು ಒದ್ದು ಒಳಗೆ ಹಾಕ್ತೇವೆ ಅಂತ ಹೇಳಿದ್ರಿ ಸರ್. ಮುಕ್ಕಳಪ್ಪರಿ ಆಕಿ ಹೋದ್ ಮರ್ದಿನ ಹೇಳಿದ್ರಿ, ನಮ್ಮನ್ನ ಹೆದರ್ಸಿದ್ರಿ ಸರ್. ನಾವ್ ಹಿಂಗಾಗಿ ಮುಂದುವರಿಲಿಲ್ರಿ. ಮತ್ತೀಗ ನಮಗ ತಲಿ ಬಡದ ನಮ್ಮ ಮಗಳು ನಮ್ಮ ಮನಿಗೆ ಬರ್ಬೇಕಂತ ಎಲ್ಲಾರ್ಗಿ ದಯವಿಟ್ಟು ಕೇಳ್ಕೊತೇನೆ. ಹೌದ್ರಿ, ಅಂದ್ರೆ ನಾವ್ ಹೆದರಿ ಬಿಟ್ಟಿವ್ರಿ ಸರ್. ಶಿವಕ್ಕ ಜಾಲಿಯಾಡ್ರಿ. ಕಂಟೆಂಟ್ ಏನದಲ್ಲ ಗಾಯತ್ರಿ ಅಂತಂದ್ರೆ ಲೋಯನಗರದಲ್ಲಿ ಹುಬ್ಳಿಯಲ್ಲಿ ಇರ್ತಾರೆ. ಆ ಹುಡುಗಿಗೆ ಏನ್ ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನ್ಗಡದಲ್ಲಿ ಹೋಗ್ಬಿಟ್ಟು ಮದುವೆ ಆಗಿದ್ದಾನೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ನಿವಾಸಿ ಅಲ್ಲ, ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳಿಬಿಟ್ಟು ಕೊಟ್ಟ ಮದುವೆ ಆಗಿದ್ದಾನೆ. ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರ ತಾಯಿಯವರೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನಂಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಗೊತ್ತೆ, ಅವ್ರಿಗೆ ಗೊತ್ತೆ, ನೀವೇನು ಮಾಡೋಕ್ಕಾಗಲ್ಲ, ನಾ ಏನೋ ಮಾಡಿದ್ರು ನಿಮ್ಗೆ ಬಿಡಂಗಿಲ್ಲ, ನಿಮ್ಗೆ ಒದ್ದು ಒಳಗೆ ಹಾಕ್ತೀನಿ ಅಂತೇಳಿ ಅವ್ರ ತಾಯಿಯವ್ರು ಹೇಳಿದಾರೆ ಅಂತ ಅವ್ರ ತಾಯಿಯವ್ರು ನಮ್ಗೆ ಹೇಳ್ತಾರೆ. ಸಂಘಟನೆಯಿಂದ ಏನು ಸಪೋರ್ಟ್ ಮಾಡಿದ್ರು? ಈಗ ಶ್ರೀರಾಮ್ ಜನ ಸಂಘಟನೆಯಿಂದ ಅವ್ರು ನಾವು ಸಂಪೂರ್ಣವಾಗಿ ಬೆಂಬಲವಾಗಿರ್ತೀವಿ. ಅದಕ್ಕೆ ಹಿಂದೂ ಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ. ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ನಾವು ತೊಗೊಂಬಂದು ಸರಿ ಮಾಡುವಂತ ವ್ಯವಸ್ಥೆನ ಎಲ್ಲ ಸಂಪೂರ್ಣವಾಗಿ ಇದು ಲವ್ ಜಿಹಾದ್ ಆಗಿದೆ. ಇದು ಅಲ್ಲ, ನಿನ್ನಿನಿಂದನೂ ಕೂಡ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಮುಕ್ಳಪ್ಪ ಮತ್ತು ಆ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಈಗಾಗಲೇ, ನಾವು ಮನ ಒಪ್ಪಿನೇ ಮದುವೆ ಆಗಿದ್ದಾರೆ ಅಂತಂದು. ಅಲ್ಲ, ಅದೇನಾಗಿದೆ, ಮೈಂಡ್ ವಾಶ್ ಮಾಡಿದ್ದಾರೆ. ಮತ್ತು ಇದರಿಂದ ಅವ್ರಿಗೆಲ್ಲ ಹುಡುಗಿಗೆ ಏನ್ ಮಾಡಿದ್ದಾರೆ, ಮೋಸದಿಂದ ಮಾಡಿನೇ ಬಲವಂತದಿಂದ ಮಾಡ್ಕೊಂಡಿದ್ದಾನೆ. ಬಟ್ ಹುಡುಗಿಗೆ ನಮ್ಮ ಕಡೆ ಯಾವುದೇ ರೀತಿ ಅಲ್ಲ, ತಂದೆ ತಾಯಿ ಜೋಡಿ ಮಾತಾಡ್ಲಿಕ್ಕೆ ಅವಾಗ ಅವಕಾಶನೇ ಕೊಟ್ಟಿಲ್ಲ. ಮತ್ತು ತಾಯಿನವ್ರಿಗೆ ಕರೆದ್ರು ಹುಡುಗನೂ ಕಳಿಸ್ಕೊಟ್ಟಿಲ್ಲ ಅಂತ ಅವ್ರ ತಾಯಿಯವರು ಹೇಳ್ತಾ ಇದ್ದಾರೆ. ಬಸವರಾಜ್ ಗೌಡ್ರ ಅಂತೇಳಿ ಶ್ರೀರಾಮ್ ಜನ ಸಂಘಟನೆಯಿಂದ. ಅಲ್ಲಿ ಮುಖಳಪ್ಪ ನಮಗೆ ದೂರು ಕೊಟ್ಟಿದ್ದಾರೆ, ಖ್ವಾಜಾ ಅಂತ ಅವ್ರ ಹೆಸರು ಇದೆ, ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಮೇಲ್ನೋಟಕ್ಕೆ ಏನು ಕಾಗ್ನೈಸಬಲ್ ಕಂಟೆಂಟ್ ಬಂದಿಲ್ಲ. ಸೊ ಅದು ನಾವೇ ಪೆಟಿಷನ್ ತರ ತಗೊಂಡು ಅದರದ್ದು ಇನ್ಕ್ವೈರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಬಹುಶಃ ಗಾಯತ್ರಿ ಅಂತ ಲೇಡೀಸ್ ಇದ್ದಾರೆ, ಅವ್ರ ಜೊತೆ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದೆ. ಅದರ ಬಗ್ಗೆ ನಾವೇ ಜಾಸ್ತಿ ಪರಿಶೀಲನೆ ಮಾಡಲಿಲ್ಲ. ಅದು ಇನ್ಕ್ವೈರಿ ಸಬ್ ಇನ್ಸ್ಪೆಕ್ಟರ್ಗೆ ಹಾಕಿದ್ದೀನಿ, ಧಾರವಾಡ ರೂರಲ್ಗೆ. ಸೊ ಅವರು ಮಾಡ್ತಾರೆ. ಸದ್ಯಕ್ಕೆ ನಮ್ಗೆ ಏನೋ ದೂರು ಸಿಗ್ಲಿಲ್ಲ ಹುಡುಗಿಯಿಂದ ಅಥವಾ ಹುಡುಗಿ ಫ್ಯಾಮಿಲಿಯಿಂದ ಅಥವಾ ಈ ತರ ಬೇರೆ ಯಾರು ಫ್ಯಾಮಿಲಿ ಮೆಂಬರ್ಸ್ ನಮ್ಗೆ ಏನೋ ದೂರು ಕೊಟ್ಟಿಲ್ಲ. ಸೊ ನಮ್ಗೆ ದೂರು ಸಿಕ್ಕರೆ ನಾವೇ ತನಿಖೆ ಮಾಡ್ತೀವಿ.